ಹಾಯ್, ಹೆಸರು ಖುಷಿ. ಏನು ಮಾಡ್ಕೊಂಡಿದ್ದೀರಾ? ನಾವು ಸದ್ಯಕ್ಕೆ ಒಂದು ಶಾಪ್ ಇಟ್ಕೊಂಡಿದ್ದೀವಿ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ, ದಿನ ನೋಡ್ತಿರ್ತೀನಿ. ಯಾರು ಇಷ್ಟ ಆಗಿದ್ದಾರೆ ನಿಮಗೆ? ತ್ರಿವಿಕ್ರಮ್ ಆ್ಯಂಡ್ ಭವ್ಯ. ಯಾಕೆ ಇಷ್ಟ ಆಗಿದ್ದಾರೆ? ಗೊತ್ತಿಲ್ಲ, ಲೈಕ್ ಅವರು ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ ಆ್ಯಂಡ್ ಲೈಕ್ ಅವ್ರ ಬಿಹೇವಿಯರ್ ಆ್ಯಂಡ್ ಎಲ್ಲ ಇಷ್ಟ ಆಗುತ್ತೆ. ಲೈಕ್ ಸ್ಟ್ರೇಟ್ ಫಾರ್ವರ್ಡ್. ಪೇರ್ ಕೂಡ ಇಷ್ಟ ನನಗೆ, ಅದಕ್ಕೆ. ಅವರು ತ್ರಿವಿಕ್ರಮ್ ಮತ್ತೆ ಭವ್ಯ ಇಬ್ರು ಲವರ್ಸ್ ತರ ಅಂತ ಹೊರಗಡೆಯಿಂದ ಮಾತುಗಳು ಕೂಡ ಮನೆಯವರು ಎಲ್ಲ ಹೇಳ್ತಿರುವುದು. ಅದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ನನಗೂ ಅವ್ರು ಲವ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಲಾಸ್ಟ್ ವೀಕ್ ಯಾವುದೋ ಒಂದು ಟ್ರೋಲ್ ನೋಡಿದೆ, ಎಸ್ಟರ್ಡೇ ಅನಿಸುತ್ತೆ. ಸೊ ಅವ್ರೇನೋ ಪ್ರಪೋಸ್ ಮಾಡಿದ್ದೀನಿ ನೋಡಿದೆ ನಾನು. ಸೊ ನನಗಿಬ್ರು ಲವ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಭವ್ಯ ತ್ರಿವಿಕ್ರಮ್ ಮೇಲೆ ಫುಲ್ ಡಿಪೆಂಡ್ ಆಗಿದ್ದಾರೆ ಅಂತ ಅನಿಸುತ್ತೆ. ಮೇ ಬಿ ಅನಿಸುತ್ತೆ. ಎವ್ರಿ ಡೇ ನೋಡಿದ್ರೆ ಅವ್ರ ಇಬ್ಬರು ಬಿಹೇವಿಯರ್ ನೋಡಿದ್ರೆ ಡಿಪೆಂಡ್ ಆಗಿದ್ದಾರೆ ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ನಿಮಗೆ ಇನ್ಯಾರು ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ? ಅದನ್ನು ಬಿಟ್ಟರೆ ರಜತ್ ಇಷ್ಟ. ಲೈಕ್ ಅವ್ರ ಬಿಹೇವಿಯರ್, ಅವ್ರ ಸ್ಟ್ರೈಟಾಗಿ ಮಾತಾಡೋದು ಅದೆಲ್ಲ ತುಂಬ ಇಷ್ಟ. ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿಯಿಂದ ಬಂದು ಮನೇಲಿ ಹೌದು, ಫುಲ್ ಗರಮ್ಮಾಗಿ ಆಡ್ತಿದ್ದಾರೆ. ಸೊ ಅದೇ ಲೈಕ್ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋಬೇಕು. ಇನ್ನೊಂದು ಉಗ್ರಂ ಮಂಜು ಅವರು ಮೋಕ್ಷಿತಾ ಗೌತಮಿ ಒಟ್ಟಿಗೆ ಇದ್ರು. ಅವ್ರ ಮಧ್ಯೆ ಸ್ವಲ್ಪ ಬೆರ್ಕು ಬಿಟ್ಟಿದೆ ಇವಾಗ. ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ನಾವು ನೋಡ್ತಿದ್ವಿ. ಹೌದು. ಏನು ಅನ್ಸುತ್ತೆ ಅವ್ರ? ಬಟ್ ಅದು ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಡೋದ್ರಿಂದ ಅವರೇ ಹೊರಗಡೆ ಬಂದಮೇಲೆ ಅವ್ರ ಫ್ರೆಂಡ್ಶಿಪ್ ಏನಂತ ಅವ್ರಿಗೆ ಗೊತ್ತಾಗಬೇಕು. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಏನು ಹೇಳೋಕ್ಕಾಗಲ್ಲ. ಹನುಮಂತು ಬಗ್ಗೆ ಅವರು ಕೂಡ ನನ್ನ ಫೇವ್ರೇಟ್. ಲೈಕ್ ಅವ್ರ ಪಾಡಿಗೆ ಯಾರಾದರೂ ಜಗಳ ಮಾಡ್ತಿದ್ರೆ ಅವರಾಯಿತು ಅವ್ರ ಪಾಡಾಯಿತು ಅಂತ ಸುಮ್ಮನೆ ಇರ್ತಾರೆ. ಗೇಮ್ ಅಂತ ಬಂದರೆ ಚೆನ್ನಾಗಿ ಹಾಡ್ತಾರೆ. ಸೊ ಹಾಗಾಗಿ ಅವರು ಕೂಡ ಇಷ್ಟ. ನಿಮಗೆ ಯಾರು ಗೆಲ್ಲಬೇಕು ಬಿಗ್ ಬಾಸ್ ಮನೆಯಲ್ಲಿ ಸರಿ? ತ್ರಿವಿಕ್ರಮ್. ತ್ರಿವಿಕ್ರಮ್ ಫ್ಯಾನ್ ನೀವೇನಾದ್ರು? ಹೌದು, ನಾನು ಅವಾಗ ಸೀರಿಯಲ್ ನೋಡಿದಾಗಿಂದನೂ ನಾನು ಅವ್ರ ಫ್ಯಾನೇ. ಸೊ ಹಾಗಾಗಿ ಅವರಿಗೋಸ್ಕರ ಮಾತ್ರ ನಾನು ಜಾಸ್ತಿ ಬಿಗ್ ಬಾಸ್ ನೋಡೋದು. ಏನು ಹೇಳ್ತೀರಾ ತ್ರಿವಿಕ್ರಮ್ ಅವರಿಗೆ? ಆಲ್ ದಿ ಬೆಸ್ಟ್, ಗೆದ್ಕೊಂಡು ಬನ್ನಿ ಅಷ್ಟೇ. ನೋ ಆಲ್ರೆಡಿ ಭವ್ಯ ಕಮಿಟ್ ಆಗಿಬಿಟ್ಟಿದ್ದಾರೆ ಅವರು. ಅನಿಸ್ತಿದೆ ಅಲ್ಲ, ನಾನು ನೋಡ್ತಿದ್ದೀನಲ್ಲ ಎವ್ರಿ ಡೇ. ಸೊ ಅವ್ರ ಬಿಹೇವಿಯರ್ ಎಲ್ಲ ನೋಡಿ ಅನಿಸುತ್ತೆ ಮೇ ಬಿ ಅವ್ರು ಕಮಿಟ್ ಆಗಿದ್ದಾರೆ. ಮೇ ಬಿ ಮಾಡ್ತಿದ್ದೆ. ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಹೊರಗಡೆಯಿಂದ ಬಂದು ಡೈರೆಕ್ಟಾಗಿ ಸಿಕ್ಕಿದ್ರೆ ನಾನು ಅವಾಗ ಪ್ರಪೋಸ್ ಮಾಡ್ತೀನಿ. ಬಿಗ್ ಬಾಸ್ ಯಾರು ಇಷ್ಟ ಇಲ್ಲ? ಗೌತಮಿ. ಲೈಕ್ ಅವರು ಪಾಸಿಟಿವ್ ಅಂದ್ಕೊಂಡು ಅವ್ರ ಮನಸ್ಸಲ್ಲಿ ಏನೇ ಅವರು ಏನು ಹೇಳ್ತಾರೆ, ಲೈಕ್ ಅವ್ರ ಮನಸ್ಸಲ್ಲಿ ಏನೇ ಇದ್ರೂ ಅದನ್ನು ಹೊರಗೆ ಹಾಕ್ತಾ ಇಲ್ಲ ಅವರು. ಸೊ ಜಸ್ಟ್ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಆ ಸೀರಿಯಲಲ್ಲಿ ನೋಡೋದಕ್ಕೂ ಅವರು ಡೈರೆಕ್ಟಾಗಿ ಬಿಹೇವ್ ಮಾಡೋದಕ್ಕೂ ಆ್ಯಂಡ್ ಅವ್ರು ಮುಂಚೆ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ನಂಗೆ ಅವರು ಸ್ವಲ್ಪ ಓವರ್ ಆ್ಯಕ್ಟ್ ಮಾಡ್ತಾರೆ ಅನಿಸುತ್ತೆ. ಸೊ ಇಷ್ಟೇ. ರಿಯಲ್ ಆಗಿರೋದು ಹನುಮಂತು ಆ್ಯಂಡ್ ತ್ರಿವಿಕ್ರಮ್ ನನ್ನ ಪ್ರಕಾರ. ಲೈಕ್ ಬಾಕಿಯವರೆಲ್ಲ ಚೆನ್ನಾಗಿ ಕರೆಕ್ಟಾಗಿದ್ದಾರೆ. ಬಟ್ ಟೈಮ್ ಬಂದಾಗ ಅವರಾಗಿರಲ್ಲ. ಲೈಕ್ ಸಮ್ ಇರುತ್ತಲ್ಲ ಫೈಟ್ಸ್ ಅದೆಲ್ಲ. ಸೊ ಆ ಟೈಮಲ್ಲಿ ಕರೆಕ್ಟಾಗಿರಲ್ಲ ಅಂತ ಅನಿಸುತ್ತೆ. ಚೈತ್ರ. ಇನ್ನು ಸ್ವಲ್ಪ ತಂದಾಕೋದನ್ನ ಕಮ್ಮಿ ಮಾಡಿ ಅಷ್ಟೇ ಮ್ಯಾಮ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.